ಪ್ರೊಫೆಸರ್ 13 ಇಂದ 20 ವರ್ಷ ಒಳಗಿರೋ ಹುಡುಗರ್ನ ರಿಸರ್ಚ್ ಮಾಡ್ತಿದ್ರು. ಅವರು ಎಲ್ಲಾ ಹುಡುಗರಿಗೂ ಒಂದೊಂದು ಟಾಸ್ಕ್ ನ ಕೊಡ್ತಾರೆ. ಆ ಟಾಸ್ಕ್ ಮುಗಿದ್ಮೇಲೆ ನೀವು ಫೋನ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ಫೋನ್ ಯೂಸ್ ಮಾಡೋದ್ರಲ್ಲಿ ಬಿಸಿ ಆಗಿರ್ತಾರಲ್ಲ, ಆ ಟೈಮಲ್ಲೇ ಬಂದು ಮತ್ತಿನ್ನೊಂದು ಕೆಲಸ ಹೇಳ್ತಾರೆ. ಇದೇ ತರ ಒಂದು 10-20 ಸತಿ ಬಂದು ಹೇಳಿದಾಗ ಎಲ್ಲಾ ಸ್ಟೂಡೆಂಟ್ಗಳು ತುಂಬಾನೇ ಕೋಪಗೊಳ್ತಾರೆ. ಅವಾಗ ಪ್ರೊಫೆಸರ್ ಹೇಳ್ತಾರೆ, ಯಾರ್ಯಾರಿಗೆ ನನ್ನ ಮಾತು ಕೇಳಿ ಸಿಟ್ಟು ಬರ್ತಿದೆ ಅವರೆಲ್ಲ ಗೋಡೆ ಹತ್ರ ಹೋಗಿ ಮಳೆ ಹೊಡಿರಿ, ಇಲ್ಲ ಅಂದ್ರೆ ನಾನು ಹೇಳಿದ ಕೆಲಸ ಮಾಡಿ ಅಂತ. ಆದ್ರೆ ಅವಾಗ ಅವ್ರು ಸ್ಟೂಡೆಂಟ್ ಎಲ್ಲರೂ ಹೋಗಿ ಗೋಡೆ ಹತ್ರ ಮಳೆ ಹೊಡಿತಾರೆ. ಇದೇ ತರ ಮಾರನೇ ದಿವಸನು ಪ್ರೊಫೆಸರ್ ಬಂದು ಕೆಲಸ ಹೇಳ್ತಾರೆ, ಮತ್ತೆ ಫೋನ್ ಯೂಸ್ ಮಾಡಕ್ ಹೇಳ್ತಾರೆ, ಕೆಲಸ ಹೇಳ್ತಾರೆ, ಮತ್ತೆ ಫೋನ್ ಯೂಸ್ ಮಾಡಕ್ ಹೇಳ್ತಾರೆ. ಆದ್ರೆ ಈ ಸತಿ ಯಾವ ಸ್ಟೂಡೆಂಟು ಕೂಡ ಕೋಪಗೊಳ್ಳೋದಿಲ್ಲ. ಅವಾಗ ಪ್ರೊಫೆಸರ್ ಹೇಳ್ತಾರೆ, ನಿಮಗೆ ಯಾಕೆ ಕೋಪ ಬರ್ತಿಲ್ಲ ಇವತ್ತು ಅಂತ ಕೇಳಿದಾಗ, ಸರ್ ನಮ್ಗೆ ಗೋಡೆಗೆ ಮಳೆ ಹೊಡೆಯೋಕ್ಕಿಂತ ನಮ್ಮ ಕೋಪನ ಕಂಟ್ರೋಲ್ ಮಾಡೋದೇ ಎಷ್ಟು ಈಸಿ ಅನಿಸ್ತಿದೆ, ಅದಕ್ಕೆ ಕೋಪ ಮಾಡ್ಕೊಂತಲ್ಲ ಅಂತ ಹೇಳ್ತಾರೆ. ಇದೇ ತರ ನೀವು ನಿಮ್ಮ ಕೋಪ ಬಂದಾಗ ಕಂಟ್ರೋಲ್ ಮಾಡದಲ್ಲೇ ಹೊರಗೆ ಹಾಕಿದ್ರೆ ಬೇರೆಯವ್ರ ಮುಂದೆ, ಅದು ಇನ್ನೂ ಪ್ರಾಬ್ಲಮ್ ಹುಟ್ಟಾಕುತ್ತೆ. ಅದಕ್ಕಿಂತ ಸಣ್ಣ ಪ್ರಾಬ್ಲಮ್ ಅಂದ್ರೆ ಕೋಪ ಕಂಟ್ರೋಲ್ ಮಾಡೋದು. ನೀವು ಬೇಗ ಕೋಪನ ಕಂಟ್ರೋಲ್ ಮಾಡ್ಕೊಬಹುದು.